ರವೀಂದ್ರ ಬಲ್ಲಿ ಅವರೇ ನಮಸ್ಕಾರ. ನೋಡಿ, ಈಗ ಜನಾಕ್ರೋಶ ಯಾತ್ರೆ BJPಯಿಂದ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆ ಆಗ್ತಿದೆ. ಈಗ ತಾವು BJPಯ ವಕ್ತಾರರಾಗಿ ಬೆಲೆ ಏರಿಕೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡುವುದರ ಸಲುವಾಗಿ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿದೆ. ಮುಖ್ಯವಾಗಿ ನಮ್ಮ ದೈನಂದಿನ ಅವಶ್ಯಕವಾದ ಬೆಳಿಗ್ಗೆಯಿಂದ ಹಿಡಿದು ಹಾಲಿನ ದರದಿಂದ ಹಿಡಿದು ಪ್ರತಿಯೊಂದು ದರಗಳ ಏರಿಕೆಯಾಗಿದೆ. ಹಾಲಿನ ದರವನ್ನು ಏರ್ತಿದ್ರು, ಆದರೆ ಹಾಲಿನ ದರ ಏರಿಸಿದ ರೀತಿಯಲ್ಲಿಯೇ ಆ ರೈತರಿಗೆ, ಹೈನುಗಾರರಿಗೆ ಸಿಗಬೇಕಾದ ಬೆಂಬಲ ಬೆಲೆಯನ್ನು ಏರಿಕೆಯನ್ನು ಮಾಡಲಿಲ್ಲ. ಅದೇ ರೀತಿ ಒಂದು 20 ರೂಪಾಯಿಯ ಸ್ಟ್ಯಾಂಪ್ ಡ್ಯೂಟಿ, ಒಂದು ಅಫಿದಾವಿತ್, ಒಂದು ಜನನ ಮರಣ ಪ್ರಮಾಣ ಪತ್ರ ಪಡಿಬೇಕು, ಒಂದು 20 ರೂಪಾಯಿ ಅಫಿದಾವಿತ್ ಇತ್ತು. 20 ರೂಪಾಯಿ ಅಫಿದಾವಿತ್ನ ಸ್ಟ್ಯಾಂಪ್ ಪೇಪರನ್ನು ತೆಗೆದು ಬಿಟ್ಟರು. ಈಗ ಅದನ್ನು 100 ರೂಪಾಯಿ ಅಂತ ಮಾಡಿಬಿಟ್ಟಿದ್ದಾರೆ. ಒಂದು ಪವರ್ ಆಫ್ ಅಟಾರ್ನಿಗೆ 200 ರೂಪಾಯಿ ಇತ್ತು, 500 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿ ಸ್ಟ್ಯಾಂಪ್ ಡ್ಯೂಟಿಯನ್ನು 30% ಏರಿಸಿ ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಹೊರೆಯಾಗುವುದು ಜನಸಾಮಾನ್ಯರ ಮೇಲೆ. ಈ ರೀತಿಯಲ್ಲಿ ಇದರ ಒಟ್ಟಿಗೆ ವಿದ್ಯುತ್ತಿನ ಬಿಲ್ಲನ್ನು ಕೂಡ ಏರ್ತಿದ್ದಾರೆ. ಒಂದು ಕಡೆಯಿಂದ ನಾವು ಫ್ರೀಯಾಗಿ ವಿದ್ಯುತ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಯೂನಿಟ್ ದರವನ್ನು ಏರಿಸಿದ್ದಾರೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಜನರಿಗೆ ಹಗಲು ದರೋಡೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಒಂದಿಗೆ ಈಗ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು 50 ರೂಪಾಯಿ ಹೆಚ್ಚು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, 2023-24ರಲ್ಲಿ ಮೋದಿ ನೇತೃತ್ವದ ಸರ್ಕಾರ ಸರಿಸುಮಾರು 200 ರೂಪಾಯಿಯಷ್ಟು ಕಡಿಮೆ ಮಾಡಿದೆ. ನಿಮ್ಮ ಏನು ಪೆಟ್ರೋಲ್ನ ದರದಲ್ಲಿ ರಾಜ್ಯ ಸರ್ಕಾರದ ಪಾಲು ಕೂಡ ಇದೆ. ರಾಜ್ಯ ಸರ್ಕಾರ ಪಾಲನ್ನು ಅವರು ಏನು ತೆರಿಗೆಯನ್ನು, ರಾಜ್ಯ ಸರ್ಕಾರ ತೆರಿಗೆಯನ್ನು ವಿಧಿಸ್ತದ, ಆ ತೆರಿಗೆಯ ಪ್ರಮಾಣವನ್ನು ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ತೆರಿಗೆಯ ಪ್ರಮಾಣ ಹೆಚ್ಚು. ಆ ತೆರಿಗೆಯ ಪ್ರಮಾಣವನ್ನು ಹೆಚ್ಚಿದರೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯನ್ನು ಖಂಡಿತವಾಗಿ ಕೂಡ ಕರ್ನಾಟಕ ಸರ್ಕಾರವು ಕೂಡ ನಿಯಂತ್ರಣ ಮಾಡ್ಬೋದು. ಇದೀಗ ಕಾಂಗ್ರೆಸ್ನವರು ಹೊಸ ವೇಷ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ನಮ್ಮ ಏನು ಗ್ಯಾಸ್ ಅಡುಗೆ ಅನಿಲದ ಬೆಲೆಯನ್ನು ಏರಿಕೆ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಅಡಿಗೆ ಅನಿಲದ ಬೆಲೆಯನ್ನು 23-24ನೇ ಸಾಲಿನಲ್ಲಿ 200 ರೂಪಾಯಿಯಷ್ಟು ಕಡಿಮೆ ಮಾಡಿದ್ದಾರೆ. 200 ರೂಪಾಯಿಯಷ್ಟು ಕಡಿಮೆಯನ್ನು ಮೋದಿ ನೇತೃತ್ವ ಸರ್ಕಾರ 200 ರೂಪಾಯಿಯಷ್ಟು ಕಡಿಮೆ ಮಾಡಿದ್ದು. ಈಗ ಕೇವಲ 50 ರೂಪಾಯಿಯನ್ನು ಏರಿಕೆ ಮಾಡಿದ್ದು. ಈ 50 ರೂಪಾಯಿ ಇನ್ನೂ ಕೂಡ ನಾವು ಏನು 2023-24ರಲ್ಲಿ 200 ರೂಪಾಯಿ ಕಡಿತ ಮಾಡಿದ್ದು, ಇನ್ನೂ ಕೂಡ 150 ರೂಪಾಯಿ ಕಡಿತದಲ್ಲೇ ಇದ್ದೇವೆ. ನಾವೇನು ಹೇಳ್ದು ಅಂತ ಹೇಳಿದ್ರೆ, ಈಗ ನೀವು ಏನು ಹೇಳ್ತಾ ಇದ್ದೀರಾ, ಈಗ ತೆರಿಗೆಯ ಪ್ರಮಾಣವನ್ನು ಅಥವಾ ಏನು ನೀವು 30% ಸ್ಟ್ಯಾಂಪ್ ಡ್ಯೂಟಿ ಏರ್ತಿದ್ದೀರಾ, ನೀವು ಅದನ್ನು 30%ದಲ್ಲಿ ಕಡಿಮೆ ಮಾಡಿ. ಪುನಃ ಒಂದು ಥರ ನಾವೇನು ಕನ್ಸೆಷನ್ ಕೊಡ್ತೇವೆ ಅದರ ಪ್ರಮಾಣದಲ್ಲಿ ಇಲ್ಲಿ ತೆರಿಗೆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ರಾಜ್ಯ ಸರ್ಕಾರನ ಒಪ್ತೇವೆ. ಆದರೆ ಅವರೇ ಅದನ್ನು ಮಾಡ್ತಿಲ್ಲ. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾದ ಪ್ರದೀಪ್ ಬೇಲಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ನಮಸ್ಕಾರ. ನೋಡಿ, ಈಗ ರಾಜ್ಯದಲ್ಲಿ ಪ್ರತಿಭಟನೆ ಪರ್ವ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಬೆಲೆ ಏರಿಕೆ ಆಗ್ತಾಯಿದೆ, ಅದರ ಜೊತೆಗೆ BJPಯು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದೆ, ಕಾಂಗ್ರೆಸ್ ಕೂಡ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಿದೆ. ಈಗ ಈ ವಿಚಾರದಲ್ಲಿ ಜನರಿಗೂ ಗೊಂದಲ, ಯಾಕಂದರೆ ಎರಡೂ ಪಕ್ಷಗಳು ಪ್ರತಿಭಟನೆಗಳಿದ್ದಾವೆ. ಈಗ ಈ ಗೊಂದಲದ ವಿಚಾರದಲ್ಲಿ ಜೊತೆಗೆ ಬೆಲೆ ಏರಿಕೆ ವಿಚಾರದಲ್ಲಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದು BJPಯವರ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಅವರು, ಜನಾಕ್ರೋಶ ಯಾತ್ರೆ ಅಂತ. ಇದು BJPಯವರದ್ದು ಹೇಗೆ ಆಗಿದೆ ಅಂದರೆ, ಇದು ಕೋತಿ ಒಂದು ಗಾದೆ ಇದೆ, ಕೋತಿ ಬೆಣ್ಣೆ ತಿಂದು ಮೇಕೆಯ ಮೂತಿಗೆ ಒರೆಸ್ತಂತೆ, ಆ ರೀತಿಯಾಗಿದೆ. ಅಂದರೆ ಬೆಲೆ ಏರಿಕೆ ಮಾಡಿದವರೇ, ಬೆಲೆ ಏರಿಕೆ ಪಿತಾಮಹರೇ BJPಯವರು. BJPಯ ನಮ್ಮ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ಇಂಧನದ ಬೆಲೆಗಳು ಯಾವ ರೀತಿ ಇತ್ತು, ಈಗ ಮೋದಿ ಆಡಳಿತದಲ್ಲಿ ಇಂಧನದ ಬೆಲೆ ಯಾವ ರೀತಿ ಇದೆ ಎನ್ನುವುದನ್ನು ನಾನು ಒಂದು ಸಣ್ಣ ಅಂಕಿಅಂಶವನ್ನು ಕೊಡ್ತೇನೆ. ಇವಾಗ 2024ರಲ್ಲಿ ಕಚ್ಚಾ ತೈಲದ ಬ್ಯಾರಲ್ನ ಬೆಲೆ, ಒಂದು ಬ್ಯಾರಲ್ನ ಬೆಲೆ ಡಾಲರ್ನ ಪ್ರಕಾರ 89 ರೂಪಾಯಿ ಇತ್ತು. ಅದೇ ಈಗ 2025ರಲ್ಲಿ ಒಂದು ಬ್ಯಾರಲ್ನ ಕಚ್ಚಾ ತೈಲದ ಬೆಲೆ $60 ರೂಪಾಯಿ 60ಕ್ಕೆ ಬಂದಿದೆ. ಕಡಿಮೆ ಆಗಿದೆ, ಸುಮಾರು 19 ರೂಪಾಯಿ 29 ರೂಪಾಯಿ ಕಡಿಮೆ ಆಗಿದೆ ಈಗ. ಆದರೂ ಇವತ್ತು ಪೆಟ್ರೋಲ್ನ ಬೆಲೆ 102 ರೂಪಾಯಿ ಇದ್ದದ್ದು ಇವತ್ತು ಏರಿಕೆಯಾಗಿದೆ. ಇದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ, BJP ಸರ್ಕಾರ? ಕಚ್ಚಾ ತೈಲದ ಬೆಲೆ ಇಳಿಕೆ ಆದರೂ ಇವತ್ತು ಜನಸಾಮಾನ್ಯರಿಗೆ ಪೆಟ್ರೋಲ್ನ ಬೆಲೆಯನ್ನು ಏರಿಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇವತ್ತು BJPಯವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೊಟ್ಟರು, ಜನರಿಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಆ ಕಾರಣದಿಂದಾಗಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ. ಹೌದು, ಸರಿ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗಿರ್ಬೋದು, ಯಾವುದು ಹಾಲಿನ ಬೆಲೆ 2 ರೂಪಾಯಿ ಏರಿಕೆ ಆಗಿರ್ಬೋದು. ಕಾರಣ ಅದು ಗ್ಯಾರಂಟಿ ಕೊಟ್ಟದಕ್ಕೆ ಖಂಡಿತ ಅಲ್ಲ.
ಆದರೆ ಅವರು ಹೇಳೋ ಮಾತಿಗೆ ಒಪ್ಪಿಕೊಳ್ಳುವುದಾದರೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆ ಹಾಲಿನ 2 ರೂಪಾಯಿ ಮಾಡಿದೆ ಆದರೆ ಇವರು ಏನನ್ನು ಕೊಡದೆ ಯಾಕೆ ಬೆಲೆ ಏರಿಕೆ ಮಾಡಿದ್ದಾರೆ? ಜನರಿಗೆ ಚಿಕ್ಕಾಸನ್ನು ಕೊಡದೆ 15 ಲಕ್ಷ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದವರು ಇವತ್ತು ಜನರಿಗೆ ಚಿಕ್ಕಾಸನ್ನು ಕೊಡದೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಕೇವಲ ಇವತ್ತು ಬೆಲೆ ಏರಿಕೆಗೆ ಮೂಲ ಕಾರಣ ಏನಂದರೆ ತೈಲದ ಬೆಲೆ ಏರಿಕೆ ಆದ ಕೂಡಲೇ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಸರಕು ಸಾಗಣೆ, ಆನಂತರ ಪ್ರಯಾಣಿಕರ ಒಟ್ಟು ವ್ಯವಸ್ಥೆ. ಇದು ದೇಶದ ಒಂದು ನರನಾಡಿಯಲ್ಲಿ ನಾವು ದೇಹದಲ್ಲಿ ರಕ್ತ ಹೇಗೆ ಸಂಚಲನೆ ಆಗುತ್ತೋ ಅದೇ ರೀತಿ ದೇಶದ ಆರೋಗ್ಯ ಸರಿ ಇರಬೇಕಾದ್ರೆ ಸಾಗಾಟದ ವ್ಯವಸ್ಥೆ ಸರಿ ಇರಬೇಕು. ಇವತ್ತು ಸಾಗಾಟದ ಸರಕು ಸಾಗಣೆಯ ವ್ಯವಸ್ಥೆ ಸರಿಯಾಗಿಲ್ಲ. ಕಾರಣ ಇವತ್ತು ಬೆಲೆ ಏರಿಕೆ ಆಗಿದೆ, ಡೀಸೆಲ್ನ ಬೆಲೆ, ಪೆಟ್ರೋಲ್ನ ಬೆಲೆ ಏರಿಕೆ ಆಗಿರುವ ಕಾರಣದಿಂದಾಗಿ ಲಾರಿಗಳ ಬಾಡಿಗೆಗಳು ಜಾಸ್ತಿ ಆಗಿದೆ. ಆ ಕಾರಣದಿಂದಾಗಿ ಜನರಿಗೆ ಕೈಗೆ ಸಿಗುವಂಥ ವಸ್ತುಗಳು ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇದಕ್ಕೆ ಏನು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ? ಇವತ್ತು ಬೆಲೆ ಏರಿಕೆಯ ಪಿತಾಮಹರೇ BJPಗರು. ಅವರ ಮೇಲೆ ಬಂದಿರುವಂತಹ ಜನಾಕ್ರೋಶ ಇದೆ, ಅದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.